ಸಿಗ್ನಲ್ಗೆ ಅಂತ ಬಂದ್ಬಿಟ್ರೆ ಸಪ್ಲೈಯರು ಅಲ್ಲ, ನಾನು ಅತಿಥಿನೂ ಅಲ್ಲ. ಊಟ ಮಾಡಕ್ ಬಂದಿದ್ದೀರಾ? ಮಾತುಗಳು ಕರೆಕ್ಟ್ ಆಗಿ ಬರ್ಲಿ. ಸಾರಿ ಸರ್, ಎಲ್ಲರ ಹತ್ರ ಮಾತಾಡ್ದಾಗ ನನ್ನ ಹತ್ರ ಮಾತಾಡಕ್ ಬೇಡ. ಕೃಷ್ಣ ಇರ್ಬೇಕಷ್ಟೇ ಮಗ. ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳಿಗೂ ಹಾಗೂ ಗಿಲ್ಲಿಯ ನಡುವೆ ದೊಡ್ಡ ಮಟ್ಟದ ಜಗಳನೇ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ಮನೆಗೆ ಅತಿಥಿಗಳು ಬಂದಿದ್ದಾರೆ. ಸೊ ಅತಿಥಿಗಳಿಗೆ ಬಿಗ್ ಬಾಸ್ ಅವರು ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕಳಿಸ್ತಾರೆ. ಅದೇನಂತ ಹೇಳಿದ್ರೆ ಮಂಜಣ್ಣನವರ ಮದುವೆ. ಬಿಗ್ ಬಾಸ್ ಮನೆಯ ಮಹಾರಾಜ ಮಂಜು ಅವರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ, ಅವರಿಗೆ ಶುಭವಾಗ್ಲಿ ಅಂತ ಅಂದಾಗ ಗಿಲ್ಲಿ ಅವರು ಮಧ್ಯದಲ್ಲಿ ಒಂದು ಮಾತನ್ನ ಹೇಳ್ಬಿಡ್ತಾನೆ, 2ನೇ ಮದುವೆನೋ 3ನೇ ಮದುವೆನೋ ಅಂತ ಹೇಳಿ. ಸೊ ಆ ಸಮಯದಲ್ಲಿ ಮಂಜಣ್ಣ ಸಿಕ್ಕಾಪಟ್ಟೆ ಗರಂ ಆಗ್ತಾರೆ ಗಿಲ್ಲಿಯ ವಿರುದ್ಧ. ಸೊ ಬಿಗ್ ಬಾಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಿಲ್ಲಿಸಿದ ನಂತರ ಗಿಲ್ಲಿಯ ಬಳಿಗೆ ಹೋಗ್ಬಿಟ್ಟು ಮಂಜಣ್ಣ ಹೇಳ್ತಾನೆ, ನನ್ನ ಪರ್ಸನಲ್ ವಿಚಾರಕ್ಕೆ ಬಂದೆ ಅಂದ್ರೆ ನೀನು ಸರ್ವೆಂಟು ಅಲ್ಲ, ಇಲ್ಲಿ ನಾನು ಅತಿಥಿನೂ ಅಲ್ಲ, ಪರ್ಸನಲ್ ಜಗಳ ಆಗತ್ತೆ, ನಾಲ್ಗೆ ಹಿಡಿತದಲ್ಲಿ ಇರ್ಲಿ ಮಗನೇ ಅಂತಾನು ಕೂಡ ನಮ್ಮ ಮಂಜಣ್ಣ ಗಿಲ್ಲಿ ಅವರಿಗೆ ಹೇಳ್ತಾರೆ. ಸೊ ಇದಾದ ನಂತರ ಅವರೆಲ್ಲರೂ ಕೂಡ ಹೇಳ್ತಾರೆ, ಗಿಲ್ಲಿ ಅವರು ಎಲ್ರಿಗೂ ಹೇಳ್ತಾರೆ, ನಿಮ್ಮೆಲ್ರಿಗೂ ಡಾನ್ ಅಂದ್ರೆ ಬಾಸ್ ಅಂದ್ರೆ ಅದು ಮಂಜಣ್ಣ ಅಂತ ಹೇಳಿದಾಗ ಮೋಕ್ಷಿತಾ ಅವರು ಹೇಳ್ತಾರೆ, ಸೊ ಮಂಜಣ್ಣ ಅವರ ಒಂದು ಮದುವೆ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಪಾರ್ಟಿ ಕೊಡ್ತಾ ಇರೋದು ಅಂತ ಹೇಳಿದಾಗ, ಓ ಎಲ್ರು ಬಿಟ್ಟಿ ತಿನ್ನಕ್ ಬಂದಿದ್ದೀರಾ ಅಂತ ಹೇಳಿ ಗಿಲ್ಲಿ ತಮಾಷೆಯಾಗಿ ಮಾಡ್ತಾನೆ. ಸೊ ಅದಕ್ಕೆ ಇದ್ದಕ್ಕಿದ್ದಂತೆ ರೈಸ್ ಆದಂತಹ ರಜತ್ ಅವರು ಗಿಲ್ಲಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಸೊ ಇಬ್ರು ಕೂಡ ವಾದಗಳನ್ನ ಮಾಡ್ಕೋತಾರೆ, ದೊಡ್ಡ ಮಟ್ಟದ ಸೀರಿಯಸ್ ಜಗಳನೇ ಆಗೋಗುತ್ತೆ. ಸೊ ಬಿಟ್ಟು ಊಟ ತಿನ್ನಕ್ ಬಂದಿರಾ ಅಂತ ಹೇಳಿದಂತಹ ಮಾತಿಗೆ ರಜತ್ ಹೇಳ್ತಾನೆ, ಬಿಟ್ಟು ಊಟ ನೀನ್ ಹಾಕ್ತಿದ್ಯೇನೋ, ಮಾತು ಹಿಡಿತದಲ್ಲಿ ಇರ್ಲಿ. ಸೊ ಇಲ್ಲಿ ನಾನು ಬಂದಿರೋದು ನನ್ನ ನಂತರ ನೋಡ್ಕೊಳ್ಳೋಕೆ, ನೀನ್ ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದೆ ಅಂದ್ರೆ ಸರಿ ಇರೋದಿಲ್ಲ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅಂತ ಹೇಳಿ ಗಿಲ್ಲಿಗೆ ಆವಾಜನ್ನ ರಜತ್ ಅವರು ಹಾಕ್ಬಿಟ್ಟಿದ್ದಾರೆ. ಸೊ ಮನೆಗೆ ಬಂದ ಕೆಲವು ಗಂಟೆಗಳಲ್ಲಿ ಈಗಾಗಲೇ ಗಿಲ್ಲಿ ವಿರುದ್ಧ ಅತಿಥಿಗಳೆಲ್ಲರೂ ಕೂಡ ಗರಂ ಆಗಿದ್ದಾರೆ. ಅದು ಕೂಡ ಮನೆಯಲ್ಲಿ ತುಂಬಾ ದಿನ ಇದ್ಮೇಲೆ ಜಗಳ ಆಗತ್ತಲ್ಲ, ಆ ರೀತಿಯಾದಂತಹ ಜಗಳಗಳಾಗಿದೆ. ಸೊ ಏನೇ ಹೇಳಿ ಹೊರಗಡೆ ಇದ್ದಾಗಲೂ ನೋಡಿರ್ತಾರೆ ಗಿಲ್ಲಿ ಯಾವ ರೀತಿ ಕಾಮಿಡಿಗಳನ್ನ ಮಾಡಿರ್ತಾನೆ ಅಂತ ಹೇಳಿ. ಬಟ್ ಏನೇ ಆಗಲಿ ಒಂದು ವಿಚಾರ ಅಂತ ಬಂದಾಗ ಗಿಲ್ಲಿ ಕಾಮಿಡಿ ಮಾಡೋದು ನಾವು ನೋಡಿರ್ತೀವಿ. ಆ ವಿಚಾರನ ಸೀರಿಯಸ್ ತಗೊಂಡು ಅತಿಥಿಗಳು ಗರಂ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಅದರಲ್ಲೂ ಕೂಡ ರಜತ್ ಹೇಳಿದ್ದು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಅಂತ ಹೇಳಿ. ಅಂದ್ರೆ ನೀನು ಅತಿಥಿಯಾಗಿ ಬಂದಿದ್ಯಾ ಸರಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿ ಕಾಮಿಡಿ ಮಾಡಬಾರ್ದು ಅಂತ ಏನು ಬಿಗ್ ಬಾಸ್ ಹೇಳಿಲ್ಲ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಅಂತ ಹೇಳಿದ್ರೆ ಅದು ನಿಮ್ಮ ಮನೆಗೂ ಕೂಡ ಗಿಲ್ಲಿ ಬಂದಿಲ್ಲ, ನೀವು ಅವ್ರು ಇರುವಂತ ಮನೆಗೆ ಹೋಗಿರೋದು, ನೀವು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು. ಸೊ ಮಾತುಕತೆ ಅಂತ ಬಂದಾಗ ವೈಯಕ್ತಿಕವಾಗಿ ಇಬ್ರು ಕೂಡ ಜಗಳ ಆಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಸೊ ಯಾವ ವಿಚಾರಕ್ಕೆ ಗರಂ ಆಗಿದ್ದಾರೆ ಅಂತ ಹೇಳಿ ನೋಡಬೇಕಾಗತ್ತೆ. ಬಟ್ ಮಂಜಣ್ಣ ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದ್ದ. ಅದಾದ್ಮೇಲೆ ರಜತ್ ಅವರು ಕೂಡ ನಿಮ್ಮ ಮನೆಯಿಂದ ಊಟ ತಂದು ಹಾಕ್ತಿಲ್ಲಲ್ಲ, ಬಿಟ್ಟಿ ಊಟ, ನಾನು ಇಲ್ಲಿ ಏನು ಬಂದಿದ್ದೀನಿ ನನಗೆ ಗೊತ್ತೇ ಇದೆ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು ಅಂತ ಹೇಳಿ ಒಂದು ಸೀರಿಯಸ್ ವಿಚಾರವನ್ನ ಸೀರಿಯಸ್ ಮುಖ ಇಟ್ಕೊಂಡು ಹೇಳಿದ್ದು ಎಲ್ರಿಗೂ ಕೂಡ ಈಗ ಮನೆಯವರು ಎಲ್ಲರೂ ಗಾಬರಿಯಾಗಿದ್ದಾರೆ. ಬಟ್ ಕೊನೆಯಲ್ಲಿ ಗಿಲ್ಲಿ ಅವರು ಕೂಡ ಕ್ಷಮೆಯನ್ನ ಕೇಳಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸೊ ಅದೇನಾಗಿದೆ ಅಂತ ಹೇಳಿ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನಾನು ಸಿಕ್ಕಾಪಟ್ಟೆ ಕಾಮಿಡಿ ಆಗಿರುತ್ತೆ ಅನ್ಕೊಂಡಿದ್ದೆ, ಬಟ್ ಗಿಲ್ಲಿ ಅವರು ಇದನ್ನ ಬೇರೆ ರೂಟ್ಗೆ ತಗೊಂಡು ಹೋಗಿದ್ದಾರೆ. ಅದಕ್ಕೆ ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಏನು ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.